ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಒಂದು ಪಲ್ಯ ತೊಗೊಂಡು ಬಂದಿದ್ದೀನಿ. ಒಂದು ಸ್ವಲ್ಪ ತರಕಾರಿ ಎಲ್ಲ ಮಿಕ್ಕಿರುತ್ತಲ್ಲ ಫ್ರಿಡ್ಜಲ್ಲಿ, ಸೊ ಏನು ಮಾಡೋಕ್ಕೂ ಆಗಲ್ಲ ಅದು. ಸೊ ಅದನ್ನು ಯಾಕೆ ವೇಸ್ಟ್ ಮಾಡಬೇಕಲ್ವ, ಎಲ್ಲನೂ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡೋಣ. ಇಲ್ಲಿ ಬೀನ್ಸ್ ಉಳಿದಿತ್ತು, ಕ್ಯಾರೆಟು, ಒಂದು ಬೀಟ್ರೂಟ್ ಎಲ್ಲ ಉಳಿದಿತ್ತು ಸ್ವಲ್ಪ ಸ್ವಲ್ಪ. ಸೊ ನಾನಿಲ್ಲಿ ಸ್ಟೀಮ್ ಮಾಡ್ಕೊಂಡು ಬಂದಿದ್ದೀನಿ. ಕುಕ್ಕರಲ್ಲಿ ಕೂಗಿಸಿಲ್ಲ, ಯಾವಾಗಲೂ ಹೇಳ್ತಾ ಇರ್ತೀನಿ ಕ್ರಂಚಿಯಾಗಿರ್ಬೇಕು ಸ್ವಲ್ಪ ತರಕಾರಿ. ಕೂಗಿಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಸೊ ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನು. ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ತರಕಾರಿ ಇತ್ತು, ಅದರಿಂದ ಈ ರೀತಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಜೀರಿಗೆ, ಉದ್ದಿನಬೇಳೆ ಒಗ್ಗರಣೆಗೆ. ಸೊ ಇಲ್ಲಿ ನೋಡಿ, ಒಂದು ಬೆಂಡೆಕಾಯಿ ಉಳಿದ್ಬಿಟ್ಟಿತ್ತು, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹಸಿಮೆಣಸಿಕಾಯಿ, ಅದೊಂದು ಬೆಂಡೆಕಾಯಿ, ಕರಿಬೇವು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಒಂದು ಗೆಡ್ಡೆ ಈರುಳ್ಳಿ ಹಾಕ್ಕೋತಿದ್ದೀನಿ. ಈರುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡ್ಕೋಬೋದು, ಅದು ಪ್ರತಿ ಸಾರಿನೂ ಹೇಳ್ತಾ ಇರ್ತೀನಿ, ಆಪ್ಷನಲ್ ಈರುಳ್ಳಿ. ಸೊ ಈ ಥರ ಸ್ವಲ್ಪ ಹುರ್ಕೋಬೇಕು ಈರುಳ್ಳಿ, ಸ್ವಲ್ಪ ಸಾಫ್ಟ್ ಆಗೋವರೆಗೆ. ಕಲರ್ ಏನು ಚೇಂಜ್ ಆಗೋದು ಬೇಡ. ಸೊ ನೋಡಿ, ಇದಾಗಿರೋದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಕುಕ್ಕರಲ್ಲಿ ವಿಷಿಲ್ ಹಾಕಿ ಕೂಗಿಸಿಲ್ಲ ನಾನು, ಸುಮ್ಮನೆ ಪ್ರೆಷರ್ ಬರ್ಸಿದ್ದೀನಿ ಅಷ್ಟೇ. ಅದೇ ಬಿಸಿಗೇ ಸಾಕು, ಬೆಂದ್ಕೊಳ್ಳುತ್ತೆ. ಒಂದು ಅರ್ಧ ಲೋಟ ನೀರು ಹಾಕಿ ಚೂರು ಉಪ್ಪಾಕಿ ಬೇಯಿಸಿದ್ದೀನಿ. ಸೊ ಒಂದು ಅರ್ಧ ಲೋಟ ನೀರು ಇರುತ್ತಲ್ಲ, ಅದ್ರ ಸಮೇತ ಹಾಕ್ಕೊಂಬಿಡಿ. ಸೊ ವೇಸ್ಟ್ ಆಗೋಲ್ಲ ನಿಮಗೆ, ಪ್ರೋಟೀನ್ ವಿಟಮಿನ್ ಎಲ್ಲ ಇರುತ್ತಲ್ವ ಈ ತರಕಾರಿಗಳಲ್ಲಿ. ಸೊ ನಾನು ಈ ವೇಸ್ಟ್ ಮಾಡೋ ಬದಲು ಯಾವ ರೀತಿ ಇದು ಮಾಡ್ತೀನಿ ಅಂತ ನಿಮಗೆ ಮಾಡ್ತಾಯಿದ್ದೆ, ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು, ತೆಂಗಿನಕಾಯಿ ಬೇಸಿಗೆ ಅಲ್ವ ಇವಾಗ, ಹಾಕ್ಬಿಟ್ರೆ ಹಾಳಾಗ್ಬಿಡುತ್ತೆ. ತಿನ್ನಬೇಕಾದ್ರೆ ತೆಂಗಿನಕಾಯಿ ಬೇಕಾದ್ರೆ ಹಾಕ್ಕೊಳ್ಳಿ. ನಮ್ಮ ಪಲ್ಯ ರೆಡಿ ಆಯಿತಾ. ಚಪಾತಿ, ಮೊಸರನ್ನ ಎಲ್ಲದಕ್ಕೂ ಆಗುತ್ತೆ. ಸೊ ಸುಲಭವಾಗಿ ಈ ರೀತಿ ಮಾಡ್ಕೋಬೋದು. ಏನಪ್ಪ ಇದು ತೋರಿಸಿದ್ರು ಅಂದ್ಕೊಂಡ್ರಾ? ಸೊ 2-3 ತರಕಾರಿ ಮಿಕ್ಕಿರುತ್ತಲ್ವ, ಸೊ ಅವಾಗ ಏನು ಮಾಡಬೇಕು, ಈ ರೀತಿ ಮಾಡಿಕೊಂಡ್ರೆ ಒಂದು ಪಲ್ಯ ಅಂತ ಆಗುತ್ತೆ. ಲಂಚ್ ಬಾಕ್ಸ್ ಚಪಾತಿಗೂ ಆಗುತ್ತೆ, ಊಟಕ್ಕಾಗುತ್ತೆ, ಎಲ್ಲದಕ್ಕೂ ಆಗುತ್ತೆ, ಮೊಸರನ್ನ ಜೊತೆಗೂ ಆಗುತ್ತೆ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ವೀಡಿಯೋಗಳು ನನ್ನ ಚಾನಲಲ್ಲಿದೆ, ಫ್ರೀ ಇದ್ದರೆ ಹೋಗಿ ನೋಡಿ. ಸೊ ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.